ಸರ್ಕಾರಿ ಅಧಿವೇಶನವಾಗಿದ್ದರೂ ಸಹ ಗುಡಿಬಂಡೆ ತಾಲೂಕಿನಲ್ಲಿ ರಾಗಿ ಖರೀದಿ ಕೇಂದ್ರ ಸ್ಥಾಪನೆಗೆ ವಿಳಂಬವಾಗಿದ್ದು ತಾಂತ್ರಿಕ ತೊಂದರೆಯಿಂದ ಮತ್ತಷ್ಟು ವಿಳಂಬವಾಗುವ ಸಂಭವ ಹೆಚ್ಚಾಗಿದೆ. ಈ ಹಿಂದೆ ಸರ್ಕಾರ ಬೆಂಬಲ ಬೆಲೆ ನೀಡಿ ರಾಗಿ ಖರೀದಿಗೆ ಸಣ್ಣ ರೈತರಿಂದ ಖರೀದಿ ಮಾಡಿತು. ಆದರೆ ಈಗ ಎಲ್ಲ ರೈತರಿಂದ ಸಹ ರಾಗಿ ಖರೀದಿ ಮಾಡಲು ಮುಂದಾಗಿ ಮೊದಲ ಬಾರಿಗೆ ಪಹಣಿದಾರರೇ ನೇರವಾಗಿ ಬಂದು ಬಯೋಮೆಟ್ರಿಕ್ ಮೂಲಕ ಹೆಸರು ನೋಂದಣಿ ಮಾಡಿಸಿಕೊಳ್ಳಬೇಕಾಗಿದ್ದು, ಬಯೋಮೆಟ್ರಿಕ್ ಪಡೆದುಕೊಳ್ಳಲು ತಾಂತ್ರಿಕ ತೊಂದರೆ ಉಂಟಾದ ಕಾರಣ ಗುಡಿಬಂಡೆ ತಾಲೂಕಿನಲ್ಲಿ ರಾಗಿ ಖರೀದಿ ಕೇಂದ್ರ ಸ್ಥಾಪನೆಗೆ ವಿಳಂಬವಾಗಿದೆ ಎಂದು ತಿಳಿದು ಬಂದಿದೆ. ಇವಾಗ ರಾಗಿ ಮತ್ತು ಬಿಳಿ ಜೋಳ ನೋಂದಣಿ ಕಾರ್ಯ ಸ್ಟಾರ್ಟ್ ಆಗಬೇಕು ಅಂತಂದ್ಬಿಟ್ಟು ನಮ್ಮ ಒಂದು ಸರ್ಕಾರದ ಆದೇಶ ಬಂದಿದೆ. ಈಗ TAPCMS ನಮ್ಮ ಮುಂಚಿನಿಂದನೂ ಅದೇ ನೋಂದಣಿ ಕೇಂದ್ರ ಆಗಿತ್ತು. ಆದರೆ ಈ ಸಲ ಒಂದು 3 ತಿಂಗಳು ಅವಧಿಗೋಸ್ಕರ ಇದು ನಡೆಯೋದ್ರಿಂದ ಈ ಒಂದು ಕೆಲಸ ಅದು ಬಂದು ಹೆದ್ದಾರಿನಲ್ಲಿ ಇದೆ TAPCMS. ಮತ್ತು ಅಲ್ಲಿ ನಮಗೆ ವೆಹಿಕಲ್ಸ್ ಎಲ್ಲ ನಿಂತ್ಕೊಂಡಾಗ ಸ್ವಲ್ಪ ಮಳೆ ಏನಾದರೂ ಬಂದಾಗ ನೆನೆಯೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಸಲ ನಾವು DD ಸೋಷಿಯಲ್ ವೆಲ್ಫೇರ್ ಅವ್ರಿಗೆ ಒಂದು ಪತ್ರ ಬರೆದಿದ್ದೀವಿ. ಅವರ ಒಂದು ಅನುಮತಿಗೋಸ್ಕರ ನಮ್ಮ ಒಂದು ಇಲ್ಲಿಂದ ನಮ್ಮ ಒಂದು ಗುಡಿಬಂಡೆ ಕೇಂದ್ರದಿಂದ 0.5 ಕಿಲೋಮೀಟ್ರ್ ದೂರದಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ಒಂದಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥದ್ದು. ಅದು ಸುಮಾರು ವರ್ಷದಿಂದ ಖಾಲಿನೇ ಉಳ್ಕೊಂಡ್ಬಿಟ್ಟಿದೆ. ಮೇಂಟೆನೆನ್ಸ್ ಕೂಡ ಅದನ್ನು ಮಾಡಿರಲಿಲ್ಲ. ಅದು ಖಾಲಿ ಇರೋದ್ರಿಂದ ಮತ್ತೆ ಇವಾಗ ಪುನಃ ಅದನ್ನು ಪ್ರಾರಂಭಿಸೋಕ್ಕೆ ನಮ್ಮ ಸೋಷಿಯಲ್ ವೆಲ್ಫೇರ್ AD ಲಕ್ಷ್ಮೀಪತಿ ಅವರು ಮುಂದೆ ಬಂದು ಅದನ್ನು ಪುನಃ ಪ್ರಾರಂಭಿಸಿದ್ದಾರೆ. ಆದರೆ ಇನ್ನೂ ಅದು ಸ್ವಲ್ಪ ಮೇಂಟೆನೆನ್ಸು ಮತ್ತು ವರ್ಕ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಬೇಕಾಗಿದೆ. ಅದಕ್ಕೆ ಫಂಡ್ಸಿಗಂತ ಗೌರ್ಮೆಂಟಿಗೆ ಬರ್ತಿದ್ದಾರೆ. ಆ ಒಂದು ಕಾಲ ಅವಧಿನಲ್ಲಿ ಅಂದರೆ ನಮಗೆ ಬರೀ 3 ತಿಂಗಳು ಅವಕಾಶ ಬೇಕಾಗಿದೆ ಅಷ್ಟೇ ನಮ್ಮ ಒಂದು ರಾಗಿ ಮತ್ತು ಬಿಳಿ ಜೋಳ ನೋಂದಣಿಗೋಸ್ಕರ. ಆ 3 ತಿಂಗಳು ಕಾಲ ಅವಕಾಶಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ಅದನ್ನು ಒಂದು ಸುಸ್ಥಿತಿಗೆ ತಂದು ಮೇಂಟೆನೆನ್ಸು ಮಾಡಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ, ಜೊತೆಗೆ ನಮ್ಮ ರಾಗಿ ಮತ್ತು ಬಿಳಿ ಜೋಳ ನೋಂದಣಿನೂ ಕೂಡ ಮಾಡಿ ಅಲ್ಲಿ ನಮಗೆ ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಲಾರಿ ಆಗಿರ್ಬೋದು ಬಂದು ನಿಂತ್ಕೊಳ್ಳೋಕ್ಕೂ ಒಳ್ಳೆಯ ಒಂದು ಜಾಗ ಇದೆ. ಜನರಿಗಾಗಲಿ ಫಾರ್ಮರ್ಸ್ಗಾಗಲಿ ತುಂಬ ಅನುಕೂಲ ಕೂಡ ಅಲ್ಲಿ ಆಗ್ತದೆ. ಯಾಕಂದರೆ ನಾವು ವಿಸಿಟ್ ಮಾಡಿದಾಗ ನಮಗೆ ಹಾಗೆ ಕಂಡು ಬಂತು. ಅದಕ್ಕೋಸ್ಕರ ಇನ್ನೂ ಒಂದು 7 ದಿವಸದಲ್ಲಿ ನಾವು ಅಲ್ಲಿ ಪ್ರಾರಂಭಿಸಬೇಕು ಅಂತ ಇದ್ದೀವಿ.